ಸಂಗೀತ್ ಅವರು ಒಂದು ವಿಚಾರನ ಹೇಳ್ತಾರೆ. ನಾನು ಕಾರ್ತಿಕ್ ತನೀಶಾ ಜೊತೆಗಿದ್ದು ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬಿಟ್ಟು, ತನೀಶಾ ಅವ್ರು ಹೊರಗಡೆ ಕೊಡ್ತಾರೋ ಇಂಟರ್ವ್ಯೂಗಳನ್ನೇನಾರ ಸಂಗೀತ ಅವ್ರು ಬಂದು ನೋಡ್ಬಿಟ್ರೆ ಹಂಗೆ ಹೇಳಿದ್ದು ತಪ್ಪಾಯಿತು ಅಂತ ಹೇಳ್ಬಿಡ್ತಾರೆ. ನಾವು ಮತ್ತೆ ಯಾವ್ದಾರ ಒಂದು ಇಂಟರ್ವ್ಯೂಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಸ್ನ ವಾಚ್ ಮಾಡ್ತಾ ಇರೋ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ನಮಗೂ ತುಂಬ ಬೂಸ್ಟ್ ಸಿಗುತ್ತೆ ಇನ್ನು ಹೆಚ್ಚು ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ ಮಾಡೋಕ್ಕೆ. ಹಾಗೆ ಎಪಿಸೋಡ್ ವಿಚಾರಕ್ಕೆ ಬರೋದಾದರೆ ಆಯಿತಾ, ನೆನ್ನೆ ವಿನಯ್ ಅವ್ರಿಗೆ ಚಳಿ ಜ್ವರ ಬರೋದೊಂದು ಬ್ಯಾಲೆನ್ಸ್ ಇತ್ತು ಅಂತ ಕಾಣುತ್ತೆ. ನಮ್ಮ ಪ್ರತಾಪ್ ಇಷ್ಟಿನಿಂದ ನೋಡ್ಕೊಂಬಂದವನು ಮುಷ್ಯ ಪ್ರತಾಪ್ ಥರ ಇದ್ದ, ಉಗ್ರ ಪ್ರತಾಪ ಆಗ್ಬಿಟ್ನಲ್ಲಪ್ಪ ಅಂತ ಹೇಳ್ಬಿಟ್ಟು ವಿನಯ್ ಅವರೇ ಒಂದು ಕ್ಷಣ ಶಾಕ್ ಆಗೋದ್ರು. ಏನದು ಪ್ರತಾಪನ ಪರ್ಫಾರ್ಮೆನ್ಸು, ಪಂಚ್ ಮೇಲೆ ಪಂಚು, ಅಲ್ಲಿ ಡಿಶುಮ್ ಪಂಚು, ಇಲ್ಲಿ ಬಾಯಲ್ಲಿ ಪಂಚು. ವಿನಯ್ ಅವ್ರಿಗೆ ಒಂದಾದ್ಮೇಲೆ ಒಂದು ಕೊಡ್ತಾನೆ ಅವರೇ. ವಿನಯ್ ಅವ್ರಿಗೆ ತಗೊಳ್ಳೋಕ್ಕೆ ಟೈಮ್ ಸಾಲ್ತಲ್ಲ ಆಯಿತಾ. ಏನು ಗುರು ಹಿಂಗೆ ಈ ಥರ ಒಂದು ಬದಲಾವಣೆ ಪ್ರತಾಪನಲ್ಲಿ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ಶಾಕ್ ಆಗೋದ್ರು. ಹಾಗೆ ಒಂದು ಮೇಯ್ನ್ ವಿಚಾರ ಆಯಿತಾ, ಏನಂದರೆ ವಿನಯ್ ಅವರು ಹೇಳ್ತಾರೆ, ನನಗೇನು ಅನಿಸಿದೆ ಅದನ್ನೆಲ್ಲ ಮಾಡಿದ್ದೀನಿ, ನಾನು ನಿನಗಿಂತ 100% ಕೊಟ್ಟಿದ್ದೀನಿ, ನಾನೆಲ್ಲ ಗೇಮ್ನು ನಿನಗಿಂತ ಚೆನ್ನಾಗಿ ಆಡಿದ್ದೀನಿ, ಎಲ್ಲ ಕಡೆನೂ ನಾನು ನಿನಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ತೋರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಅದೆಲ್ಲ ಸುಳ್ಳು ಅಂತ ನಾನು ಖಂಡಿತ ಹೇಳಲ್ಲ. ಹೌದು, ಪರ್ಫಾರ್ಮೆನ್ಸ್ ಮಾಡಿದ್ದೀರಾ, ಏನು ಅನಿಸುತ್ತೆ ಅದನ್ನೆಲ್ಲ ಮಾಡಿದ್ದೀರಾ ಆಯಿತಾ, ಜೆನ್ಯೂನ್ ಆಗಿದ್ದೀರಾ ಆಯಿತಾ, ತಪ್ಪೋ ಸರಿನೋ ಒಟ್ಟಿನಲ್ಲಿ ಮಾಡಿದ್ದೀರಾ ಆಯಿತಾ, ಅದನ್ನು ಒಪ್ಕೊಳ್ಳೋಣ. ಆದರೆ ಕೆಲವು ವಿಚಾರದಲ್ಲಿ, ಕೆಲವು ಜಾಗದಲ್ಲಿ, ಕೆಲವು ಪದ ಬಳಕೆ ಆಯಿತಾ, ಅದನ್ನೆಲ್ಲ ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಬಿಟ್ಟಿದ್ದಿದ್ರೆ ಇವತ್ತು ತುಂಬಾ ಚೆನ್ನಾಗಿರೋದು. ಹಾಗೆ ಫೈನಲ್ ಸ್ಟೇಜಿಗೆ ಈ ಹಂತದಲ್ಲಿ ಬರ್ತಾ ಸುಮ್ಮನೆ ಪ್ರತಾಪನ ತಂಟೆಗೆ ಹೋಗದೇ ಇದ್ದಿದ್ರೇ ಚೆನ್ನಾಗಿರೋದು ಆಯಿತಾ. ಒಂದೊಳ್ಳೆ ಇಂಪ್ರೆಷನ್ ಬಿಲ್ಡ್ ಆಗಿತ್ತು. ಹಂಗೆ ಇವ್ರು ಏನು ಮಾಡೋಕ್ಕೆ ಹೋಗ್ತಾರೆ, ಪ್ರತಾಪು ಒಂದು ವ್ಯಾಲಿಡ್ ಪಾಯಿಂಟಿಗಲ್ಲಿ ನಿಂತ್ಕೊಂಡಿರ್ತಾನೆ ಆಯಿತಾ. ಇಲ್ಲ ನೀವು ಹಿಂಗೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಏನೋ ಒಪಿನಿಯನ್ ಕೊಟ್ಟಿರ್ತಾನೆ. ಬಿಡಪ್ಪ ಕೊಟ್ಕೊಳ್ಳಿ, ಏನಾಗುತ್ತೆ ಆಗೋಗ್ಲಿ, ಏನಾರ ಕೊಟ್ಕೊಳ್ಳಿ, ನಾನು ಏನಕ್ಕೆ ತಲೆ ಕೆಡಿಸ್ಕೋಬೇಕು ಅಂತ ಇವ್ರು ಸುಮ್ಮನಾದರೂ ಆಗೋಗುತ್ತೆ ಆಯಿತಾ. ಅದನ್ನು ಬಿಟ್ಬಿಟ್ಟು ನೀನೇನಕ್ಕೆ ಹಂಗೆ ಹೇಳ್ತೀಯಾ ಆಯಿತಾ, ನಾನೇನು ಮಾಡಿದ್ದೀನಿ ಆಯಿತಾ. ಹೊರಗಡೆ ಜನ ನೋಡಿರ್ತಾರೆ ತಾನೆ, ಫುಟೇಜ್ ಇರುತ್ತಾನೆ, ಇವ್ರು ಹಂಗೆ ಮಾಡಿಲ್ಲ ಅಂದರೆ ಜನಗಳಿಗೆ ಗೊತ್ತಿರುತ್ತೆ ಆಯಿತಾ. ಅವನಿಗೆ ಒಪ್ಪಿಸೋ ಅಂಥ ಅವಶ್ಯಕತೆ ಏನಿದೆ, ಪ್ರತಾಪಂಗೆ ವಿನಯ್ ಅವರು ಒಪ್ಪಿಸೋ ಅವಶ್ಯಕತೆ ಏನಿದೆ ಅಲ್ವಾ. ಎಲ್ಲ ಫುಟೇಜು ರೆಕಾರ್ಡ್ ಆಗಿರುತ್ತೆ. ಅವ್ರು ಹಂಗೆ ಮಾಡಿಲ್ಲ ಅಂದರೆ ಜನ ಅಂದ್ಕೊತಾರೆ, ಇಲ್ಲ ವಿನಯ್ ಹಂಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ, ಜನಕ್ಕೆ ಗೊತ್ತಾಗಲ್ವಾ. ಅದಕ್ಕೆ ಏನಕ್ಕೆ ಒಪ್ಸೋಕೆ ಹೋಗಿ ಅಲ್ಲೊಂದೆರಡು ಎಕ್ಸ್ಟ್ರಾ ಮಾತಾಡಿ ಆಯಿತಾ. ಪ್ರತಾಪ್ ಅವರು ಹೆಂಗಿದ್ರು ಏನು ಬ್ಯಾಡ್ ವರ್ಡ್ಸ್ ಮಾತಾಡೋದಾಗಲಿ ಆ ಥರ ಇಲ್ಲ ಅಣ್ಣ ನೀವು ಹಂಗೆ ಮಾತಾಡಬೇಡಿ, ಅದೊಂದು ಡೈಲಾಗು ಬಿಟ್ಟರೆ ಇಲ್ಲ ನೀವು ಹಂಗೆಲ್ಲ ಮಾತಾಡೋಂಗಿಲ್ಲ ಆಯಿತಾ, ನಾವೇನು ಸುಮ್ಮನೆ ಇರಲ್ಲ. ಸೊ ಇದೊಂದೆರಡು ಡೈಲಾಗು ಆಯಿತಾ, ಇದಕ್ಕೆ ಸ್ಟಿಕ್ ಆಗಿರ್ತಾರೆ, ಇದ್ರ ಮುಂದೆ ಏನೂ ಮಾತಾಡಲ್ಲ ಆಯಿತಾ. ಇವರು ವಿನಯ್ ಅವರಾದರೆ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗ್ಬಿಡ್ತಾರೆ, ಹೊರಗಡೆ ವಿಚಾರನೆಲ್ಲ ತರ್ತಾರೆ, ಅದನ್ನೆಲ್ಲ ತಂದ್ಕೊಂಡು ಮತ್ತೆ ಹೇಳ್ಕೊಂಡು ಮತ್ತೆ ಮೊದಲಿನ ತಪ್ಪು ಸ್ಟಾರ್ಟಿಂಗಲ್ಲಿ ಏನು ತಪ್ಪು ಮಾಡಿದ್ರು ಅದನ್ನೂ ಇವಾಗಲೂ ಮಾಡಿಕೊಂಡು ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ. ನಿಜ ಅವರು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ನನಗೆ ಬೇಜಾರಾಗುತ್ತೆ ಒಂದೊಂದು ಸತಿ. ಇದನ್ನೆಲ್ಲ ಬಿಟ್ಬಿಟ್ರೆ ಇನ್ನೂ ಒಂದು ಬೆಟರ್ ಪೊಸಿಷನಿಗೆ ಹೋಗ್ಬೋದಲ್ವ ವಿನಯ್ ಅವರು, ಇನ್ನೂ ಬೆಟರ್ ಪೊಸಿಷನಲ್ಲಿ ಇರ್ಬೋದಲ್ವಾ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ವಿನಯ್ ಅವರ ವಿಚಾರದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಂಗೀತ ಕಾರ್ತಿಕ್ ಅವರು ಸೊ ಒಬ್ರಿಗೊಬ್ಬರು ನ್ಯಾಯ ಮಾಡಿದ್ರು ಲೆಟರ್ ಬರೆಯೋ ಟಾಸ್ಕಲ್ಲಿ ಅಂತಲೇ ಅನ್ನಿಸ್ತು ಆಯಿತಾ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರು ಇದ್ದಿದ್ದು ನೋಡಿದ್ರೆ ಇವಾಗಿರೋದಕ್ಕೆ ಅಯ್ಯೋ ಏನು ಗುರು ಹೆಂಗಿದ್ದವ್ರು ಹೆಂಗಾಗೋದ್ರು ಅಂತ ಹೇಳ್ತಿದ್ರು. ಸೊ ಫೈನಲಿ ಫಿನಾಲೆ ಬರೋಕ್ಕಿಂತ ಮುಂಚೆ ಇಬ್ರಿಗೂ ಒಬ್ಬನೊಂದು ಕ್ಲಾರಿಟಿ ಕೊಟ್ಕೊಂಡು ಇಬ್ಬರು ಒಂದಾದರು. ಸೊ ಅದೆಲ್ಲ ಒಂದು ಕಡೆ ಖುಷಿ ಆಯಿತು. ಅಟ್ಲೀಸ್ಟ್ ಇನ್ನೂ ಮೈಂಡಲ್ಲಿ ಇಟ್ಕೊಂಡವರಲ್ಲ ಅವರಿಬ್ಬರು, ಒಬ್ರಿಗೊಬ್ರು ಜೊತೆಗಿದ್ದನ್ನ ಆ ಸಿಚುವೇಶನ್ ಇನ್ನೂ ನೆನೆಸ್ಕೊತವ್ರಲ್ಲ ಆ ಸನ್ನಿವೇಶಗಳನ್ನೆಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಸಂಗೀತ ಅವರು ಒಂದು ವಿಚಾರನ ಹೇಳ್ತಾರೆ, ನಾನು ಕಾರ್ತಿಕ್ ತನೀಶಾ ಜೊತೆಗಿದ್ದು ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬಿಟ್ಟು, ತನೀಶಾ ಅವ್ರು ಹೊರಗಡೆ ಕೊಡ್ತಾರೋ ಇಂಟರ್ವ್ಯೂಗಳನ್ನೇನಾರ ಸಂಗೀತ ಅವ್ರು ಬಂದು ನೋಡ್ಬಿಟ್ರೆ ಹಂಗೆ ಹೇಳಿದ್ದು ತಪ್ಪಾಯಿತು ಅಂತ ಹೇಳ್ಬಿಡ್ತಾರೆ. ನಾವು ಮತ್ತೆ ಯಾವ್ದಾರ ಒಂದು ಇಂಟರ್ವ್ಯೂಲಿ. ಸೊ ತನೀಶ್ ಫುಲ್ಲು ರ್ಯಾಶ್ ಆಗ್ಬಿಟ್ಟವ್ರೆ ಸಂಗೀತ ಅವ್ರ ಮೇಲೆ. ನೋಡೋಣ ಏನೇನೋ ಬೆಳವಣಿಗೆಗಳಾಗುತ್ತೆ ಅಂತ. ಹಾಗೆ ನನಗೆ ಇನ್ನೊಂದು ಈ ಎಪಿಸೋಡಲ್ಲಿ ತುಂಬ ಇಷ್ಟ ಆಗಿದ್ದು ಅಂತ ಒಂದು ವಿಚಾರ, ತುಕಾಲಿ ಸಂತೋಷ್ ಹಾಗೂ ವರ್ತೂರ್ ಅವರು ಇಬ್ಬರು ಒಬ್ರಿಗೊಬ್ರು ಒಂದು ಲೆಟರ್ನ ಬರ್ಕೊಂಡಿರ್ತಾರೆ. ಹಾಗೆ ತುಕಾಲಿ ಅವ್ರಿಗೂ ನನ್ನ ಹತ್ರ ಗಿಫ್ಟ್ ಕೊಡೋಕ್ಕೆ ಏನೂ ಇಲ್ಲ
ಅಂತ ಹೇಳ್ಬಿಟ್ಟು ಅವ್ರಿಗೆ ಸಿಕ್ಕಿರೋ ಉತ್ತಮ ಮೆಡಲಲ್ಲಿ ಒಂದು ಮೆಡಲ್ನ ವರ್ತೂರವ್ರಿಗೆ ಹಾಕ್ತಾರೆ. ಅದು ತುಂಬ ಎಮೋಷ್ನಲ್ ಅನ್ನಿಸ್ತು, ಹಾಗೆ ತುಂಬ ಇಷ್ಟ ಆಯಿತು. ಹಾಗೆ ಎಲ್ಲರೂ ಬಂದು ಅವರವರ ಜೀವನದ ಸ್ಟೋರಿ, ಅವರವರ ಜೆನ್ಯೂನ್ ಒಪಿನಿಯನ್ನ ಹೇಳ್ತಾ ಇರ್ತಾರೆ ಕನ್ನಡಿ ಮುಂದೆ ಕೂತ್ಕೊಂಡು. ಅದೆಲ್ಲ ತುಂಬ ಚೆನ್ನಾಗಿತ್ತು. ಅವ್ರಿಗೆ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ಅವ್ರಿಗವರು ಏನು ನೀನಿದು ನೀನು ಸ್ಟ್ರಾಂಗ್ ಆಗಿದೆಯಾ, ನೀನೇನು ತಪ್ಪು ಮಾಡಿಲ್ಲ ಅಂತ ಅಂದಾಗ ಸೊ ಅಲ್ಲಿಗೆ ಮುಗ್ದೋಯ್ತು ಆಯಿತಾ. ಅವರು ತಪ್ಪನ್ನ ತಿದ್ಕೊಂಡಿದ್ರು, ಅಲ್ಲಿಗೆ ಮುಗ್ದೋಯ್ತು ಆಯಿತಾ. ಯಾರಿಗೆ ಏನೇ ಮೋಸ ಮಾಡ್ಬೋದು, ಅದೇ ಕನ್ನಡಿ ನೋಡಿಕೊಂಡು ಅವ್ರ ಆ ಮುಖಾನ ಅವ್ರು ನೋಡಿದಾಗ ಅವ್ರಿಗೆ ಅವ್ರು ಮೋಸ ಮಾಡ್ಕೊಳಕ್ಕಾಗಲ್ಲ. ಸೊ ನೋಡುವ ಏನೇನೋ ಬದಲಾವಣೆ ಆಗುತ್ತೆ ಅಂತ. ಹಾಗೆ ಇವತ್ತಿನ ಎಪಿಸೋಡ್ ಕೂಡ ತುಂಬ ಕೂಲಾಗಿ ಸಖತ್ತಾಗಿದೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.